ಜಯ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಜೀವನದಲ್ಲಿ ಆಗ್ತಾ ಇರುವಂತಹ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಇವೆಲ್ಲದಕ್ಕೂ ಕೂಡ ನೀವು ಫುಲ್ ಸ್ಟಾಪ್ ಇಡಬೇಕು ಅಂತಂದ್ರೆ ಅಕ್ಷಯ ವೃಕ್ಷವನ್ನ ಭಕ್ತಿಯಿಂದ, ಶ್ರದ್ಧೆಯಿಂದ ಈಗಲೇ ಬರ್ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕಾಲ್ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವಿಚಾರಗಳ ಬಗ್ಗೆ ನಮ್ಗೆ ಸಾಕಷ್ಟು ಮಾಹಿತಿ, ಮಾರ್ಗದರ್ಶನ ನೀಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಶ್ರಾವಣ ಮಾಸದ ವಿಶೇಷತೆಗಳ ಬಗ್ಗೆ ಆಗಿರ್ಬೋದು, ಶ್ರಾವಣ ಮಾಸದಲ್ಲಿ ಬರುವಂತಹ ಹಬ್ಬಗಳ ಬಗ್ಗೆ ನಮ್ಗೆ ಸಾಕಷ್ಟು ಮಾಹಿತಿಯನ್ನ, ಅರಿವನ್ನ ಮೂಡಿಸಿದಿರಾ ಅಂತಾನೆ ಹೇಳ್ಬೋದು. ಇನ್ನು ಈ ಶ್ರಾವಣ ಶನಿವಾರ, ಇವತ್ತು ಈ ಶ್ರಾವಣ ಶನಿವಾರದ ವಿಶೇಷತೆ ಏನು? ಇದ್ರೊಂದು ಆಚರಣೆ ಕೆಲವರು ಮಾಡ್ತಾರೆ, ಇನ್ ಕೆಲವರು ಮಾಡೋದಿಲ್ಲ ಅಂತ ಹೇಳ್ಬೋದು. ಆದ್ರೂ ಈ ಶ್ರಾವಣ ಶನಿವಾರ ಇನ್ನೊಂದಿದೆ, ಇನ್ನೊಂದಾಗ್ಬಿಟ್ರೆ ಕಡೆ ಶ್ರಾವಣ ಶನಿವಾರ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಮುಂಚೆ ಈ ಶನಿವಾರ ನಾವು ಮಾಡ್ಲೇಬೇಕಾಗಿರುವಂತ ಕೆಲಸ ಏನಾದ್ರು ಇದ್ಯಾ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಮಾಡ್ಲೇಬೇಕಾಗಿರೋದಂತಾಗ ಬಹಳ ಇದೆ. ಜನಕ್ಕೆ ಎಲ್ಲಿ ಅಂತಂದ್ರೆ ದೊಡ್ಡ ಮಟ್ಟದ ಒಂದು ಮೂಲ ತೊಂದರೆ ಅಂತಂದ್ರೆ ಹಣವೇ. ಹೌದು, ಗೊತ್ತಿಲ್ಲ ಯಾರ್ಯಾರಿಗೆ ಯಾವ್ದು ಯಾಕೆ ಕೈ ಇಡುತ್ತೆ ಅಂತ. ಸಹಸ್ರನಾಮಾರ್ಚನೆ ಲಕ್ಷ್ಮಿಗೆ ಮಾಡ್ಬೇಕು, ಟೈಮ್ ಇಲ್ಲ. ಶ್ರೀ ಸೂಕ್ತವನ್ನ ಹೇಳ್ಬೇಕು, ಗೊತ್ತಿಲ್ಲ, ಬರಲ್ಲ. ಇನ್ನು ಇವೆರಡೂ ಮಾಡಿದ್ರೆ ಎಷ್ಟು ಫಲವೋ ಮಹಾಲಕ್ಷ್ಮಿ ಮೆತ್ತಿಗೆ ಹೆಜ್ಜೆ ಇಡ್ತಾಳಂತೆ. ಆ ಜಾಗ ಯಾವುದು ಅಂತಂದ್ರೆ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀವಿ ಅಂದ್ರೆ ಈ ಶನಿವಾರ ಅಥವಾ ನೆಕ್ಸ್ಟ್ ಶನಿವಾರ ಅಷ್ಟರ ಒಳಗಡೆ ನೀವು ವ್ಯವಸ್ಥೆ ಮಾಡ್ಕೊಂಡ್ರು ಕೂಡ ಅದ್ಭುತವೇ. ಅದು ಶನಿವಾರ ದಿವಸ ಈ ಬುಧ ಶನಿಗೆ ಮಿತ್ರ. ಆದ್ದರಿಂದ ಉತ್ತರೇಣಿ ಗಿಡ, ಆ ಉತ್ತರೇಣಿ ಗಿಡದ ಎಲೆಗಳು ಅಷ್ಟು ಬಿಡಿಸ್ಕೊಂಡು ಒಂದು ಬೌಲಲ್ಲಿ ಹಾಕೊಳ್ತಕ್ಕಂತಹದ್ದು. ಈ ಉತ್ತರೇಣಿ ಗಿಡದ ಎಲೆಗಳನ್ನ ಏನೊಂದು ಬೌಲಲ್ಲಿ ಹಾಕಿದಿರೋ ಇದನ್ನ ಸ್ವಲ್ಪ ಶುಭ್ರ ಮಾಡಿ ತೊಳೆದು ಬಿಟ್ಟು ಕೆಳಗಡೆ ಒಂದು ಕೆಂಪು ವಸ್ತ್ರ, ಅದರ ಮೇಲೆ ಈ ಎಲೆಗಳೆಲ್ಲ ಹಾಕ್ತಕ್ಕಂಥದ್ದು. ಇನ್ನು ಶ್ರಾವಣ ಶನಿವಾರ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು. ಸ್ವಲ್ಪ ಇದನ್ನ ನಿಮ್ಮ ಹತ್ರ ಇಟ್ಕೊಂಡು ಹೋಗ್ಬೇಕು. ದೇವಸ್ಥಾನ ಪ್ರದಕ್ಷಿಣೆ ಎಲ್ಲ ಹಾಕ್ಬೇಕು, ಮಾಡಬೇಕು. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೋಬೇಕು. ಅರ್ಚನೆ ಮಾಡಿದರೆ ಅವರು ಸ್ವಲ್ಪ ತುಳಸಿಯನ್ನ ಕೀಳಿ ತೆಗೆದುಕೊಳ್ತಕ್ಕಂಥದ್ದು. ಇದನ್ನೇ ನೀವು ಕೊಡ್ಬೇಕಾಗಿಲ್ಲ ಅವರಿಗೆ. ದೇವಸ್ಥಾನಕ್ಕೆ ಹೋಗೋವಾಗ ನಿಮ್ ಜೊತೆಗಿರುತ್ತೆ ಅಷ್ಟೇ. ಇದು ಹೋಗ್ಬೇಕಾದ್ರೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಶನಿವಾರ ದಿವಸ ಹೋಗ್ಬೇಕಾಗಿರತಕ್ಕಂಥದ್ದು ಐಶ್ವರ್ಯಕ್ಕೆ ಅಧಿದೇವತೆ ಆತ ಮಹಾನುಭಾವ. ಎಲ್ಲ ಆಭರಣ ಹಾಕೊಂಡು ನಿಂತಿರ್ತಾನೆ, ಎಲ್ಲವೂ ಕೂಡ ಎಲ್ಲ ಹೆಣ್ಣು ಮಕ್ಕಳು ತಗೊಂಡು ಆತ ಹಾಕೊಂಡ್ಬಿಟ್ಟಿರ್ತಾನೆ ಒಬ್ಬನೇ. ಅಷ್ಟು ಅದ್ಭುತವಾಗಿ ಇನ್ನು ಅಲಂಕಾರ ಅಂತಂದ್ರೆ ಅಲಂಕಾರ ಪ್ರಿಯ ಅಲ್ವಾ ಮಹಾನುಭಾವ. ಅದಕ್ಕಾಗಿ ಆ ಮಹಾನುಭಾವ ನಿಮಗೆ ಅಂತಹ ಅಲಂಕಾರವನ್ನ ಕರುಣಿಸಬೇಕಾದ್ರೆ ಉತ್ತರೇಣಿ ಎಲೆಗಳನ್ನ ತೆಗೆದುಕೊಂಡು ದೇವಾಲಯ ಪ್ರದಕ್ಷಿಣೆ ಮಾಡಿಕೊಳ್ಳುತ್ತಾ ಶ್ರೀನಿವಾಸನ ದೇವಸ್ಥಾನವನ್ನು ಪ್ರವೇಶ ಮಾಡಿ ನೀವು ತುಳಸಿಯಿಂದ ಅರ್ಚನೆ ಮಾಡಿರ್ತಕ್ಕಂಥದ್ದು. ಆ ತುಳಸಿಯನ್ನ ಮತ್ತೆ ಮನೆಗೆ ತರತಕ್ಕಂಥದ್ದು. ಈ ಕೆಂಪು ವಸ್ತ್ರ ಬೌಲಲ್ಲಿ ಇಟ್ಟು ಅದರಲ್ಲಿ ಉತ್ತರೇಣಿ ಗಿಡದ ಎಲೆಗಳು ಮತ್ತೆ ತುಳಸಿಯನ್ನು ಇಟ್ಟಿದ್ದೀರಿ. ಇನ್ನ ಮಹಾಲಕ್ಷ್ಮಿ ಬಂದ ಹಾಗೇನೆ ನೀವು ನಮಗೆ ಬಂದಿದೆ ಅಂತ ಕುರುಹ ಗೊತ್ತಾಗ್ಬೇಕಾದ್ರೆ ಅಲ್ಲೊಂದು ಬೆಳ್ಳಿಯ ನಾಣ್ಯವನ್ನು ಹಾಕ್ತಕ್ಕಂಥದ್ದು, ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು. ಈ ಶನಿವಾರ ಅಥವಾ ನೆಕ್ಸ್ಟ್ ಶನಿವಾರದ ಒಳಗಡೆ ಇದನ್ನ ಮಾಡ್ಕೊಳ್ತೀರಿ. ಅಥವಾ ಕೊನೆ ಶ್ರಾವಣ ಶನಿವಾರ 31ನೇ ತಾರೀಕು ಆದ್ರೂ ಕೂಡ ಈ ಪ್ರಯೋಗವನ್ನ ಮಾಡುತ್ತೀರಿ. ಆಕೆ ಅಲ್ಲಿ ಹೆಜ್ಜೆ ಇಡ್ತಾಳ ಅಷ್ಟೇ. ಇನ್ನು ಆ ಉತ್ತರೇಣಿ ಗಿಡದ ಎಲೆಗಳು ನಿಮ್ಮ ತಿಜೋರಿ ಇರ್ಬೇಕದು. ನಿಮ್ಮ ತಿಜೋರಿ ಎಲ್ಲಿರುತ್ತೋ, ಹಣದ ಪೆಟ್ಟಿಗೆಯಲ್ಲಿರುತ್ತೋ ಅಲ್ಲಿ ಇರ್ತಕ್ಕಂಥದ್ದು ಈ ಎಲೆಗಳನ್ನ. ಇನ್ನು ಮಕ್ಕಳು ಸ್ವಲ್ಪ ಮಂದ ಇರ್ತಾರೆ. ಈ ಶನಿವಾರವನ್ನ ಮಂದವಾಸ ಅಂತ ಕರೀತಾರೆ. ಅಂತಹ ಮಂದ ಬುದ್ಧಿ ಇತ್ತು ಅಂತಂದ್ರೆ, ಚುರುಕಾಗ್ಬೇಕು ಅಂತಂದ್ರೆ ಆ ಏನು ಉತ್ತರೇಣಿ ಗಿಡದ ಬೇರಿದೆಯೋ ಆ ಬೇರನ್ನ ತೆಗೆದುಕೊಂಡು ಅವ್ರು ನಿದ್ರೆ ಮಾಡುವಂತಹ ಸ್ಥಳದಲ್ಲಿ ದಿಂಬಿನ ಕೆಳಗೆ ಇಡುವಂಥದ್ದು ಒಂದು ಪದ್ಧತಿ. ಇನ್ನೊಂದು ಪದ್ಧತಿ, ಆ ರಸವನ್ನ ತೇದು ಬಿಟ್ಟು ಹಾಲಿನಲ್ಲಿ ಆ ಮಗುವಿಗೆ ಹಣಗಿಡೋದು, ಸಹಸ್ರಾರ ಚಕ್ರಕ್ಕೆ ಇಡ್ತಕ್ಕಂಥದ್ದು. ಮೊದಲೇ ಈ ಮರ್ಕ್ಯುರಿ ಅಂತಂದ್ರೆ ಪಾದರಸ ಆಡ್ದಂಗೆ ಆಡಬೇಕು ಅಂತಾರೆ. ಈ ಕೆಲಸ ಮಾಡುವಾಗ ನೀನು ಪಾದರಸ ಆಡ್ದಂಗೆ ಆಡಬೇಕು ಅಂತಾರೆ. ಮೊದಲೇ ಮಂದವಾಸರ, ನೀನು ಮಂದ ಆಗಿದೆ ಅಂತಂದ್ರೆ ಆ ಮಂದವಾಸರದಂದು ಆಕ್ಟಿವ್ ಆಗ್ಬೇಕು. ಅದು ಕೂಡ ಮರ್ಕ್ಯುರಿ ಟೈಪ್ ಅಂತಂದಾಗ ಈ ಒಂದು ಗಿಡದ ಬೇರನ್ನ ತೇದು ಚಂದನವಾಗಿ ಬಳಸ್ತಕ್ಕಂಥದ್ದು, ದಿಂಬ ಕೆಳಗಡೆ ಇರತಕ್ಕಂಥದ್ದು. ಗೊತ್ತಿಲ್ಲ ನಮಗೆ ಅಷ್ಟು ಚೆನ್ನಾಗಿ. ನೀವು ಇಷ್ಟು ದಿನಗಳಿಂದ ವರ್ಷಾನುಗಟ್ಲೆಯಿಂದ ಹೀಗಿದ್ದ ಇಷ್ಟು ಚುರುಕಾಗ್ಬಿಟ್ಟಂತ ಅಕ್ಕಪಕ್ಕದ ಮನೆಯವರು ಮಾತಾಡ್ತಾರೆ, ಅಷ್ಟು ಚುರುಕಾಗ್ತಾರೆ.
ಖಂಡಿತ ಗುರುಗಳ, ಯಾವುದೇ ಒಂದು ಪ್ರಶ್ನೆನ ತಮ್ಮ ಮುಂದೆ ಇಟ್ರು ಕೂಡ ಅಥವಾ ಯಾವುದೇ ದಿನವನ್ನ ನಾವ್ ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಕೇಳಿದ್ರೆ ಸರಳವಾಗಿರುವಂತ ಮಾಹಿತಿಗಳಾಗಿರ್ಬೋದು, ನಮಗೆ ಒಳತಾಗುವಂತದ್ದೇ ಪ್ರತಿಯೊಂದು ಪರಿಹಾರಗಳನ್ನ ತಿಳಿಸ್ಕೊಡ್ತೀರಾ. ಇದಕ್ಕೆ ವೀಕ್ಷಕರ ಪರವಾಗಿ ಕೂಡ ತಮ್ಗೆ ಧನ್ಯವಾದಗಳು. ಅದರ ಜೊತೆನಲ್ಲಿ ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಸಾಕಷ್ಟಿದೆ ಮಾಡ್ಕೊಳ್ಳೋದಕ್ಕೆ, ಇದೊಂದು ಮಾಡ್ಕೊಂಡ್ರು ಕೂಡ ಸಾಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದೀರಾ. ತುಂಬು ಹೃದಯದ ಧನ್ಯವಾದಗಳು ತಮ್ಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತು ಶ್ರಾವಣ ಶನಿವಾರ, ಇದರ ಒಂದು ಆಚರಣೆ ಹೇಗೆ ಮಾಡ್ಬೇಕು ಅಂತ ಸರಳ ರೀತಿಯಲ್ಲಿ ನಮ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.